ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನೇಕರು ಮುಂಜಾನೆ ದೇವರು ನಮ್ಮನ್ನು ಎಬ್ಬಿಸಿದಾಗ, ನಿದ್ರೆ ಬರದೇ ಇದ್ದಾಗ ದೇವರಾತ್ಮನು ಪ್ರಾರ್ಥಿಸಬೇಕೆಂದು 3 ಗಂಟೆಯಿಂದ 5 ಗಂಟೆಯ ಸಮಯ ಒಂದು ಬಲವುಳ್ಳ ಬಿಡುಗಡೆಯ ಸಮಯವೆಂದು ತಿಳಿದಾಗ ಆ ಸಮಯದಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು? 3ರಿಂದ 5 ಗಂಟೆಯ ತನಕ 2 ತಾಸುಗಳನ್ನು ಹೇಗೆ ಕರ್ತನಲ್ಲಿ ನಾವು ಕಳೆಯಬೇಕು ಎಂದು ಕೆಲವರಿಗೆ ಗೊತ್ತಿರುವುದಿಲ್ಲ. ಈ ದಿನ ಈ ಸಣ್ಣ ವಿಡಿಯೋದಲ್ಲಿ ನಿಮಗೆ ಮುಂಜಾನೆ ಪ್ರಾರ್ಥನೆ ಸರಳ ಕ್ರಮವನ್ನು ನಾನು ನಿಮಗೆ ತಿಳಿಸುತ್ತೇನೆ. ದೇವರಾತ್ಮನು ಒಂದು ವೇಳೆ ನಿಮ್ಮನ್ನು ಸಮಯಕ್ಕೆ ಸರಿಯಾಗಿ ಎಬ್ಬಿಸಿರುವುದಾದರೆ, ಪವಿತ್ರಾತ್ಮನು ನಿಮಗೆ ಎಚ್ಚರಿಕೆಯನ್ನು ಕೊಡುವುದಾದರೆ, ನಿಮಗೆ ಪ್ರಾರ್ಥಿಸಬೇಕೆಂಬ ಹಂಬಲ ಬಂದು ನೀವು ಎದ್ದೇಳುವಾಗ 3 ಗಂಟೆಗೆ ನೀವು ಎದ್ದಿರಿ ಅಂತ ತಿಳಿದುಕೊಳ್ಳಿರಿ. 3 ಗಂಟೆಯಿಂದ 15 ನಿಮಿಷಗಳ ಕಾಲ, 3ರಿಂದ 3:15 ತನಕ ಆರಾಧನೆ ಮತ್ತು ಸ್ತುತಿ ಮಾಡುವವರು ಆಗಿರಬೇಕು. ಒಂದು ಮೆಲ್ಲನೆಯ ಸ್ವರದಿಂದ ಹಾಡನ್ನು ಹಾಡಿದ್ವಿ. ಮಲಗಿರುವವರನ್ನು ಡಿಸ್ಟರ್ಬ್ ಮಾಡುವುದಲ್ಲ, ಬೇರೆಯವರಿಗೆ ತೊಂದರೆ ಕೊಡುವುದಲ್ಲ, ಬದಲಾಗಿ ನಿಮ್ಮ ಸ್ವಂತ ಕೋಣೆಯಲ್ಲಿ ಇಲ್ಲವೇ ಸ್ಥಳ ಇಲ್ಲದೆ ಇರುವಾಗ ಮೆಲ್ಲನೆಯ ಸ್ವರದಲ್ಲಿ ದೇವರಾತ್ಮನಿಗೆ ನೀವು ಸ್ತುತಿ ಆರಾಧನೆ ಮಾಡಿರಿ. ಒಂದು ನಿಮಗಿಷ್ಟವಾದಂಥ ಹಾಡನ್ನು ಹಾಡಿ, ದೇವರಾತ್ಮನು ಪ್ರೇರೇಪಿಸಿದ ನೆನಪಿಸಿದ ಹಾಡನ್ನು ಹಾಡಿ ಸ್ವಲ್ಪ ಸಮಯ ಸ್ತೋತ್ರವನ್ನು ಮಾಡಿರಿ. ಸ್ತೋತ್ರಗಳನ್ನು ಹೇಳುವುದನ್ನು ಕಲಿಯಿರಿ. ದೇವರಿಗೆ ಸ್ತೋತ್ರ ಮಾಡುವುದರಿಂದ, ಸ್ತುತಿ ಮಾಡುವುದರಿಂದ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. 10-15 ನಿಮಿಷಗಳ ಕಾಲ 15 ನಿಮಿಷಗಳ ಕಾಲ ಆರಾಧನೆ ಮತ್ತು ಸ್ತುತಿಯನ್ನು ಮಾಡುತ್ತಿರಬೇಕು. 3:15ರಿಂದ 3:15ರಿಂದ 3:30 15 ನಿಮಿಷಗಳ ಕಾಲ ನಾವು ಪಾಪಹರಿಕೆ ಮಾಡಿಕೊಳ್ಳಬೇಕು. ದೇವರು ನಮ್ಮನ್ನು ಶುದ್ಧೀಕರಿಸುವಂತೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಪಾಪಿ, ಹೌದು, ತಿಳಿದೋ ತಿಳಿಯದೆಯೋ ಜನ್ಮತಃ ಕರ್ಮತಃ ನಾನು ಪಾಪ ಮಾಡಿರುತ್ತೇನೆ. ನಾನು ಪಾಪ ಮಾಡಿಲ್ಲವೆಂದರೆ ಅದು ನನ್ನನ್ನು ನಾನೇ ದ್ರೋಹ ಮಾಡಿಕೊಳ್ಳುವ ಹಾಗೆ ನನ್ನನ್ನು ಕ್ಷಮಿಸು ಎಂದು ಹೇಳಿ 15 ನಿಮಿಷಗಳ ಕಾಲ ನಾವು ಪಾಪಹರಿಕೆ ಮಾಡಿಕೊಂಡು ಶುದ್ಧೀಕರಣಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಂಥವರಾಗಿರಬೇಕು. ಈ ಮುಂಜಾನೆ ಪ್ರಾರ್ಥನೆಗಳು ಎಲ್ಲ ದಿವಸಗಳು ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗದೇ ಇರಬಹುದು. ಆದರೆ ಆಗಾಗ ದೇವರಾತ್ಮನು ಎಬ್ಬಿಸುವಾಗ ಖಂಡಿತವಾಗಿ ಪ್ರತಿದಿನ ಮಾಡುವುದರಲ್ಲಿ ತಪ್ಪಿಲ್ಲ. ಆದರೆ ಒಂದು ವೇಳೆ ಸಾಧ್ಯವಾಗದಿದ್ದರೆ ಆಗಾಗ ದೇವರಾತ್ಮನು ಎಬ್ಬಿಸಿದಾಗಂತೂ ಈ ಕ್ರಮವನ್ನು ನೀವು ಮಾಡಬೇಕು. ಮೊದಲು 15 ನಿಮಿಷ ಕಾಲ ಆರಾಧನೆ ಸ್ತುತಿ, ಮತ್ತೆ 15 ನಿಮಿಷ ಕಾಲ ನಮ್ಮ ಪಾಪಹರಿಕೆ ಮತ್ತು ಶುದ್ಧೀಕರಣ, ಆ ನಂತರ ಒಂದು ಅರ್ಧ ತಾಸು ವೈಯಕ್ತಿಕವಾದಂಥ ಪ್ರಾರ್ಥನೆ. ಈ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿ ನೀವು 5 ಬೆರಳಿನ ಪ್ರಾರ್ಥನೆಯನ್ನು ನೀವು ನೆನಪಿಸಿಕೊಳ್ಳಬಹುದು. 5 ಬೆರಳಿನ ಪ್ರಾರ್ಥನೆ ಕ್ರಮವಾಗಿ ಮೊದಲು ಯಾವುದಕ್ಕೆ ಪ್ರಾರ್ಥಿಸಬೇಕು, ಯಾರಿಗೆ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾಗಿ ನಾನು ಮನವಿ ಮಾಡುತ್ತೇನೆ. ಅದರ ವಿಡಿಯೋ ನಮ್ಮ ಚಾನಲಲ್ಲಿದೆ, ನೋಡ್ರಿ. ಅರ್ಧ ಗಂಟೆ ವೈಯಕ್ತಿಕವಾದಂಥ ಪ್ರಾರ್ಥನೆ, ನಮ್ಮನ್ನು ದೇವರು ಬಲಪಡಿಸುವುದಕ್ಕಾಗಿ 5 ಕಾರ್ಯಗಳನ್ನು 5 ಬೆರಳಿನ ಪ್ರಾರ್ಥನೆ. 4 ಗಂಟೆಯಿಂದ 4:15 ತನಕ ಕುಟುಂಬ ಮತ್ತು ನೀವು ಮಾಡುವ ಕೆಲಸ ಕಾರ್ಯಗಳ ಮಧ್ಯಸ್ಥಿಕೆಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕುಟುಂಬವನ್ನು ಒಪ್ಪಿಸಿರಿ, ನಿಮ್ಮ ಸಭೆಯನ್ನು ಒಪ್ಪಿಸಿರಿ, ನಿಮಗೆ ಸಂಬಂಧಪಟ್ಟವರನ್ನು ಒಪ್ಪಿಸಿರಿ, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿರಿ. ಇನ್ನೂ ಅರ್ಧ ತಾಸು 4:15ರಿಂದ 4:50 ತನಕ 20 ನಿಮಿಷ ದೇವರ ವಾಕ್ಯ ಧ್ಯಾನವನ್ನು ಮಾಡಿರಿ. ಬೈಬಲನ್ನು ತೆರೀರಿ. ಎಲ್ಲೋ ಒಂದು ಕಡೆ ಓದಬೇಡ್ರಿ, ಒಂದು ಕಡೆಯಿಂದ ತೆಗೆದುಕೊಳ್ಳ್ರಿ. ಒಂದು ಪ್ಯಾಸೇಜ್, ಒಂದೊಂದು ದಿವಸ ಒಂದು ಪ್ಯಾಸೇಜನ್ನು ಓದಿರಿ. 20 ನಿಮಿಷ ದೇವರ ವಾಕ್ಯವನ್ನು ಅದೇ ಪ್ಯಾಸೇಜನ್ನು ಪದೇ ಪದೇ ಓದಿ ಸ್ವಲ್ಪ ದೇವರಿಗೆ ಅವಕಾಶ ಕೊಡ್ರಿ. ದೇವರು ಮಾತನಾಡಲಿಕ್ಕೆ ಅವಕಾಶ ಕೊಡ್ರಿ. ದೇವರು ಮಾತನಾಡ್ತಾರೆ. 4:50ರಿಂದ 5 ಗಂಟೆ ತನಕ ಕೃತಜ್ಞತೆ ಮಾಡಿರಿ. ದಿನವನ್ನು ಸಮರ್ಪಣೆ ಮಾಡಿರಿ. ದೇವರೇ, ನಿನ್ನ ಕೈಯಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ದೇವರೇ ಎಂದು ಹೇಳಿ
ಪ್ರಾರ್ಥಿಸಿರಿ. ಹೀಗೆ ಮೊದಲು ಆರಾಧನೆ ಮತ್ತು ಸ್ತುತಿ, ನಂತರ ಪಾಪಹರಿಕೆ ಮತ್ತು ಶುದ್ಧೀಕರಣಕ್ಕಾಗಿ, ನಂತರ ಕುಟುಂಬಕ್ಕಾಗಿ, ಸೇವೆಗಾಗಿ ಮತ್ತು ಸಭೆಗಳಿಗಾಗಿ ಮತ್ತು ವೈಯಕ್ತಿಕ ಪ್ರಾರ್ಥನೆ, ನಂತರ ದೇವರ ವಾಕ್ಯ ಧ್ಯಾನ, ನಂತರ ಕೃತಜ್ಞತೆ ಸಲ್ಲಿಸಿ ದಿನವನ್ನು ಸಮರ್ಪಣೆ ಮಾಡಿ ನಾವು ಪ್ರಾರ್ಥನೆಯನ್ನು ಮುಗಿಸಬಹುದಾಗಿದೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು.